ಕಲಿತೋನೆಂದು ಬಾಗೋದಿಲ್ಲ, ತುಳಿಯೋನೆಂದು ಉಳಿಯೋದಿಲ್ಲ, ಯಾರನ್ಯಾರು ಬೆಳೆಸೋದಿಲ್ಲ. ಗೊತ್ತಿರುತ್ತೆ. ಎಸ್, ಆ ವ್ಯಕ್ತಿ ಬಂದು ವೆಸ್ಟೀಸ್ ಬಗ್ಗೆ ಹೇಳ್ತಾ ಇದ್ರು. ವೇಗವಾಗಿ ಬೆಳೆಯುವಂತ ಸಿಸ್ಟಮ್ ಇದೆ, ಅವಕಾಶ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಆ ಮೂಮೆಂಟ್ ಅಲ್ಲಿ ನಾನು ಹೇಳ್ತಾ ಇದ್ದೆ ವೇಗವಾಗಿ ಬೆಳಿಬೇಕಂತ ಹೇಳ್ತಾ ಇದ್ರಲ್ವಾ, ನಾನು ಕಾಮಿಡಿ ಮಾಡ್ತಾ ಇದ್ದೆ. ಆಲ್ರೆಡಿ ತುಂಬಾ ಹೈಟ್ ಬೆಳೆದ್ಬಿಟ್ಟಿದ್ದೀನಿ. ಎಸ್, ಹೈಟ್ ಬೆಳೆದಿದ್ದೀನಿ, ಬೆಳೆಯೋ ಅವಶ್ಯಕತೆ ಇಲ್ಲ. ನಾನು ಜಾಬ್ ಮಾಡಿ ಬಟ್ ಡಿಗ್ರಿ ಕಂಪ್ಲೀಟ್ ಆಗ್ತಾ ನನಗೆ ಅನಿಸ್ತು ಜಾಬ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಯಲ್ಲ. ಇವತ್ತಿನ ಪರಿಸ್ಥಿತಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. 1,000 ಪೋಸ್ಟ್ ಕರೆದ್ರೆ ಲಕ್ಷಗಟ್ಟಲೆ ಅಪ್ಲಿಕೇಶನ್ ಹಾಕ್ತಾರೆ, ಹೌದಲ್ವಾ? ಎಸ್, ಅದರಲ್ಲಿ ನಾನು ಒಬ್ನ ಹಾಕ್ತೀನಿ. ಬಟ್ ಅದರಲ್ಲಿ ಜಾಬ್ ಅನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಜೀವನ ನಡೆಯಲ್ಲ. ಜಸ್ಟ್ ಏನೋ ಹೇಳ್ತಾ ಇದಾರಲ್ಲ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ವಾಲ್ವ್ ಆದ ಸ್ನೇಹಿತರೆ. ಆ ವ್ಯಕ್ತಿ ಹೇಳಿರೋ ಮತ್ತಿಷ್ಟೇ, ಇನ್ವಾಲ್ವ್ ಆಗೋ, ಪ್ರಾಡಕ್ಟ್ ಯೂಸ್ ಮಾಡು, ಪ್ರಾಡಕ್ಟ್ ಚೆನ್ನಾಗಿ ಅನ್ಸಿದ್ರೆ ನಿನಗೆ ಪರಿಚಯ ಇರೋ ಸ್ನೇಹಿತರಿಗೆ, ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ರೆಕಮೆಂಡ್ ಮಾಡು ಅಂತ ಹೇಳಿದ್ರು. ಇಷ್ಟೇ. ಎಸ್, ಆಯ್ತು, ಇಷ್ಟೆಲ್ಲ ಹೇಳ್ತಾ ಇದ್ದ ಫ್ರೆಂಡ್ ಅಂತ ಹೇಳ್ಬಿಟ್ಟು ಇನ್ವಾಲ್ವ್ ಆದೆ. ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ಇನ್ವಾಲ್ವ್ ಆದ ತಕ್ಷಣ ನನಗೆ ಫಸ್ಟ್ ಮಂತ್ ಬಂತು ಇನ್ಕಮ್ 170 ರುಪೀಸ್. ಎಷ್ಟು? 170 ಬಂತು. ಅವಾಗ ನನ್ನ ಅಪ್ಲೈನ್ ಹತ್ರ ಹೋದೆ, ನಾನು ಪರ್ಚೇಸ್ ಮಾಡಿದೆ, ಇನ್ವಾಲ್ವ್ ಆದೆ. ಇವಾಗ ನೆಕ್ಸ್ಟ್ ಏನ್ ಕೆಲಸ ಅಂತ ಹೇಳಿದ್ರೆ, ಆಲ್ರೆಡಿ ಹೇಳಿದ್ನಲ್ವಾ, ನಿನ್ನ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ರೆಕಮೆಂಡ್ ಮಾಡು ಅಂತ. ಎಸ್, ಅದೇ ಒಂದು ಮೈಂಡಲ್ಲಿ ಇಟ್ಕೊಂಡು ನಾನು ಸ್ಟೂಡೆಂಟ್ ಆಗಿ ಇಟ್ಕೊಂಡಿದ್ದೆ. ಫಸ್ಟ್ ನಾನು ಯಾರ ಹತ್ರ ಹೋಗ್ಬೋದು? ಫ್ರೆಂಡ್ ಸರ್ಕಲ್ ಹತ್ರ ಅಲ್ವಾ? ಎಸ್, ಫ್ರೆಂಡ್ಸ್ ಹತ್ರ ಹೋದೆ. ಇವತ್ತು ಎಲ್ರಿಗೂ ಫ್ರೆಂಡ್ಸ್ ಇದ್ದಾರೆ, ನನಗೂ ಫ್ರೆಂಡ್ಸ್ ಇದ್ರು. ಯಾವ ಲೆವೆಲ್ಗೆ ಫ್ರೆಂಡ್ಶಿಪ್ ಇರುತ್ತಂದ್ರೆ, ಮಚ್ಚ ನಿನ್ಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ. ಎಸ್ ಆರ್ನು? ಮಚ್ಚ ನಿನ್ಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಎಸ್, ಅವ್ರ ಹತ್ರ ಹೋದೆ. ಸಿಂಪಲ್, ನನ್ಗೋಸ್ಕರ ಜೀವ ಕೊಡ್ಬೇಡ, ಒಂದು ಒಳ್ಳೆ ಅವಕಾಶ ಐತೆ, ಇಬ್ರು ಸೇರ್ಕೊಂಡು ಬೆಳೆಯೋಣ, ಆಧಾರ್ ಕಾರ್ಡ್ ಕೊಡಂದೆ. ಅವತ್ತು ಜೀವ ಕೊಡ್ತೀನಿ ಅಂತ ಹೇಳಿಲ್ಲ, ಇವತ್ತು ಆಧಾರ್ ಕಾರ್ಡ್ ಕೊಡ್ಲಿಲ್ಲ. ಬಟ್ ತಲೆ ಕೆಡಿಸ್ಕೊಂಡಿಲ್ಲ. ಫ್ರೆಂಡ್ಸ್ ಹತ್ರ ಹೋದೆ, ರಿಜೆಕ್ಷನ್ ಆಯ್ತು. ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೋದೆ, ಬೈದ್ರು. ನಮ್ಮ ಸಿಸ್ಟರ್ಸ್ 5 ಜನ ಸಿಸ್ಟರ್ಸ್ ನನಗೆ. ಎಸ್, ನಮ್ಮ ಮಾಮ ಅಂದ್ರೆ ಎಲ್ಲರೂ ಬೈದ್ರು. ಓದಿದೆಯಾ, ಪೊಲೀಸ್ ನೌಕರಿ ಏನಾದ್ರು ತಗೋ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ಈ CNT ಕುತ್ಕೊಂಡು ಮೈಂಡ್ ಹೇಗಾಗಿತ್ತು ಅಂತ ಹೇಳಿದ್ರೆ, ಜಾಬ್ ಬಂದ್ರೆ ಏನಂತಾರೆ? ಜಾಬ್, ಇನ್ನೊಂದು ಮಾತಿದೇನು, ಜಾಬ್ ಮಾಡೋರ್ಗೆ ಏನಂತಾರೆ? ಜಸ್ಟ್ ಒಬೇ ದ ಬಾಸ್ ಅಂತಾರೆ. ಜಾಬ್ ಮಾಡೋರ್ಗೆ ನೌಕರ್ ಅಂತಾರೆ ಇಲ್ಲಿ, ಹೌದಲ್ವಾ? ಎಸ್, ನೌಕರ್ ಅಂತಾರೆ. ಎಸ್, ನಮ್ ರಿಲೇಟಿವ್ ಎಲ್ಲ ಹೇಳ್ತಾ ಇದ್ರು ಜಾಬ್ ಮಾಡಂತ. ಬಟ್ ನಾನ್ ಜಾಬ್ ಮಾಡಿದ್ರೆ ನೌಕರ್ ಆಗ್ತೀನಿ, ಬಟ್ ವೆಸ್ಟೀಸ್ ಮಾಡಿದ್ರೆ ಸಾವುಕಾರ ಆಗ್ತೀನಿ ಅನ್ನೋದು ಗೊತ್ತಿತ್ತು. ಸ್ನೇಹಿತರೆ, ನನ್ನ ಜಾಬ್ ಅನ್ನ ರಿಸೈನ್ ಮಾಡಿ, ರಿಲೇಟಿವ್ ಮಾತು ಕೇಳಿಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಬಂದೆ. ಅದಕ್ಕೆ ನಮ್ಮ ಟಾಪ್ ಲೀಡರ್ ಒಂದು ಮಾತು ಹೇಳ್ತಾರೆ. ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ